ಇವತ್ತು ನಿವೃತ್ತಿ ಅಂತ ಇದ್ರ ಇವಾಗ ಏನು ಅನಿಸ್ತದೆ, ಏನು ಫೀಲ್ ಆಗ್ತಾ ಇದೆ? ಏನು ಫೀಲ್ ಆಗ್ತದೆ? ಎಲ್ಲ ನನ್ನ ಸಹಚರರು, ನನ್ನ ಅಣ್ಣ ತಮ್ಮರು, ನನ್ನ ಕಾರ್ಮಿಕರು, ನನ್ನ ಅಧಿಕಾರಿಗಳಿಗೆಲ್ಲ ಬಿಟ್ಟು ಹೋಗ್ಕೊಂತಾರ. ಈ ಮನೆ ಇದೆ, 40 ವರ್ಷದ ಮನೆ. ನಾನು 20 ವರ್ಷದಲ್ಲಿ ನನ್ನ ಮನೆ ಅರ್ಧ ಮನೆ ಬಿಟ್ಟು ಬಂದಿರ್ಬೇಕಾದ್ರೆ ನಾನು ಮಾಡ್ತಕ್ಕಂಥ ಸೇವೆ ಏನಿದಲ್ಲ, 40 ವರ್ಷ ಸೇವೆ ಇಲ್ಲಿ ಅಣ್ಣ ತಮ್ಮರು ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನು ಬಿಟ್ಟು ಹೋಗ ಒಲ್ಲದ ಮನಸ್ಸಿಂದ ಈ ಸರ್ಕಾರದ ಆದೇಶ ಅದು ಸೇವಾ ನಿವೃತ್ತಿ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಹೋಗ್ಲೇಬೇಕಾಗ್ತದೆ. ನನಗೆ ಆದರೂ ಕೂಡ ನನಗೇನು ಕೊಡಬೇಕಾದ ಸಂಸ್ಥೆ ಎಲ್ಲಗಳನ್ನು ಕೊಟ್ಟಿದೆ. ನನಗೆ ಸಂಸ್ಥೆ ನನಗೆ ನಾ ಇರೋವರೆಗೂ ಚಿರಋಣಿಯಾಗಿ ಆ ಸಂಸ್ಥೆಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ವೀಕ್ಷಕರೇ, ನಮ್ಮ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಮಸ್ಕಿ ಡಿಪೋದಲ್ಲಿ ನಾವು ಪ್ರೆಸೆಂಟ್ ಇದ್ದೀವಿ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗ ಮಸ್ಕಿ ಘಟಕದಲ್ಲಿ ಇಂದು ನಿವೃತ್ತಿ ಹೊಂದಿರುವವರ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ಅಂಡ್ ಸಿಬ್ಬಂದಿಗಳು ಇದ್ದಾರೆ, ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳ ಬನ್ನಿ. ತುಂಬ ಧನ್ಯವಾದ ಎಲ್ಲರ ಪರವಾಗಿ. ಕ್ಷಣವು ಹಬ್ಬದಂತೆ ಇರಲಿ ಎಂದು ಶುಭ ಕೋರಿ. ಇವತ್ತು ಮಸ್ಕಿ ಘಟಕದಲ್ಲಿ 5 ಜನ ನಮ್ಮ ಸಿಬ್ಬಂದಿಗಳು ಏನಿದೆ ನಿವೃತ್ತರಾಗ್ತಾ ಇದ್ದಾರೆ. ನಾನು ನಮ್ಮ ವಿಭಾಗದ ಆಡಳಿತಾಧಿಕಾರಿಗಳು ಮತ್ತು ಸಹಾಯಕ ಉಗ್ರಾಣಾಧಿಕಾರಿಗಳು ವಿಭಾಗದಿಂದ ಈ ಘಟಕಕ್ಕೆ ಭೇಟಿ ನೀಡಿ ಯಾರು ನಿವೃತ್ತರಾಗ್ತಿದ್ದಾರೆ ಅವ್ರಿಗೆ ವೈಯಕ್ತಿಕವಾಗಿ ನಿವೃತ್ತಿ ನಂತರದ ಅವರ ಜೀವನ ಶುಭದಾಯಕವಾಗಲಿ, ಅವ್ರಿಗೆ ಭಗವಂತ ಆಯುರ ಆರೋಗ್ಯವನ್ನು ಕೊಡಲಿ ಅಂಥೇಳಿ ಹಾರೈಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ತಿಂಗಳಲ್ಲಿ ಒಟ್ಟು 32 ಜನ ನಮ್ಮ ವಿಭಾಗದ ಸಿಬ್ಬಂದಿಗಳು ನಿವೃತ್ತರಾಗ್ತಿದ್ದಾರೆ. ನಾವು ಪ್ರತಿಯೊಂದು ಘಟಕ ಮತ್ತು ವಿಭಾಗಕ್ಕೆ ಹೋಗಿ ಆ ವಿಭಾಗದಲ್ಲಿ ಯಾರು ನಿವೃತ್ತರಾಗ್ತಿದ್ದಾರೆ ಅವ್ರಿಗೆ ವೈಯಕ್ತಿಕವಾಗಿ ಶುಭ ಕೋರುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಾನು ಬೆಳಗ್ಗಿಂದ ಮಾನ್ವಿ ಮತ್ತು ಸಿಂಧೂರು ಘಟಕವನ್ನು ಮುಗಿಸ್ಕೊಂಡ್ಬಿಟ್ಟು ಈ ಮಸ್ಕಿ ಘಟಕಕ್ಕೆ ಬಂದು ಇವರಿಗೆ ಹಾರೈಸಿದ್ದೀವಿ. ಈಗ ಮತ್ತೆ ನಾವು ಮುಂದೆ ಯಾವುದು ಲಿಂಗಸೂರು ಘಟಕ ಮತ್ತು ದೇವದುರ್ಗ ಘಟಕ ಅಲ್ಲಿಯೂ ಸಹಿತ ನಿವೃತ್ತಿ ಹೊಂದುವಂಥ ನೌಕರರಿಗೆ ನಾವು ಶುಭ ಹಾರೈಸೋಕ್ಕೆ ಕಾರ್ಯಕ್ರಮ ಹಾಕ್ಕೊಂಡು ಈ ವಿಭಾಗಕ್ಕೆ ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿ ಹೊಸದಾಗಿ ಇರಬಹುದು. ಆದರೆ ಇದಕ್ಕಿಂತ ಮುಂಚೆ ನಾನು 5 ವರ್ಷ ಸಹಾಯಕ ಉಗ್ರಾಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. ಇಲ್ಲಿರುವಂಥ ನನಗೆ ಸುತ್ತಮುತ್ತಲಿನ ಎಲ್ಲ ಘಟಕಗಳು ಮತ್ತು ಇಲ್ಲಿನ ಹಳ್ಳಿಗಳು ಇದೆಲ್ಲರೂ ಪರಿಚಯ ಇದೆ. ಆ ಒಂದು ನನಗೆ ಜ್ಞಾನ ಏನಿದೆಯಲ್ಲ ಅದು ಇಲ್ಲಿನ ಜನರಿಗೆ ಉತ್ತಮ ಸಾರಿಗೆ ಸೇವೆಯನ್ನು ಒದಗಿಸಲಿಕ್ಕೆ ಅವಕಾಶ ಇದೆ ಅಂಥೇಳಿ ನಾನು ಬಯಸ್ತೀನಿ. ನನ್ನ ಮುಖ್ಯ ಉದ್ದೇಶ ನಮ್ಮ ಸಾರಿಗೆ ಸಂಸ್ಥೆಗೆ ಒಳ್ಳೆಯದಾಗಬೇಕು, ಅದೇ ರೀತಿ ಸಾರಿಗೆ ಸಂಸ್ಥೆಯಿಂದ ಇಲ್ಲಿನ ಜನರಿಗೆ, ಸಾರ್ವಜನಿಕರಿಗೆ ಉತ್ತಮವಾದ ಒಂದು ಸಾರಿಗೆ ಸೇವೆ ಲಭಿಸಬೇಕು. ಅದಕ್ಕಾಗಿ ನಾವು ಶ್ರಮ ವಹಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಮಸ್ಕಿ ಘಟಕದ ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಘಟಕದಲ್ಲಿ 5 ಜನ ನಿವೃತ್ತಿ ಹೊಂದುತ್ತಿದ್ದಾರೆ. ಅದರಲ್ಲಿ ಮೊದಲನೇವರು ಶ್ರೀ ರುದ್ರಗೌಡ ಅವರು, ಮತ್ತು ಸೆಕೆಂಡ್ನೇದವರು ಶ್ರೀ ತಿಮ್ಮಯ್ಯ ಶೆಟ್ಟಿ, ಮೂರನೇದವರು ಕೋನಾಳ್ ಮೆಕ್ಯಾನಿಕ್ ಅಂತೇಳಿ, 4ನೇದವರು ಹುಸೇನ್ ಸಾಬ್ ಅಂತೇಳಿ, 5ನೇದವರು ನಬಿ ಸಾಬ್ ಚಾಲಕರು ಅಂತೇಳಿ 5 ಜನ ಇವತ್ತು ನಮ್ಮ ಘಟಕದಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಆದರೆ ನಮಗೆ ತುಂಬ ಕಷ್ಟ ಆಗುತ್ತದೆ. ಯಾಕಂದರೆ ಇವರು ನಮ್ಮ ಜೊತೆಗೆ ಸದಾಕಾಲ ಯಾವಾಗಲೂ ನಮಗೆ ಹಿರಿಯರಾಗಿ ಮುನ್ನಡೆಸ್ತಂತ ಹೋಗ್ತಿದ್ರು. ಹೀಗಾಗಿ ಇವರು ನಿವೃತ್ತಿ ಹೊಂದಲೇಬೇಕಾಗಿದೆ ಸರ್ಕಾರದ ನಿಯಮದ ಪ್ರಕಾರ. ಇವರು ಜೀವನ ಮುಂದೆ ಚೆನ್ನಾಗಿರಲಿ, ನಿವೃತ್ತಿ ಜೀವನ ಚೆನ್ನಾಗಿರಲಿ, ಇವರು ಮಕ್ಕಳ ಜೊತೆಗೆ ಚೆನ್ನಾಗಿರಲಿ ಎಂದು ನಾನು ಆಶಿಸುತ್ತೇನೆ. ನಮ್ಮ ಘಟಕದವರು ಎಲ್ಲರೂ ಕೂಡ ಆ ಭಾವನೆಯಿಂದ ಆಶಿಸುತ್ತಾರೆ. 5 ಜನದ ಬೀಳ್ಕೊಡುಗೆ ಸಮಾರಂಭ ಅವರ ಜೀವನವು ಮುಂದಿನ ಸುಖಕರಲಿ ಎಂದು ಹೇಳುತ್ತಾ, ಮತ್ತು ನಾವು ಅವರು ಜೊತೆಯಲ್ಲಿ ಡ್ಯೂಟಿ ಮಾಡಿರೋನು ನಮ್ಮ ಜೊತೆಗೆ ಹೌದು ಅಲ್ಲ ಅಂತೆಲ್ಲ ಹೇಳಿಕೊಂಡು ಬಂದಿರುತ್ತಾರೆ. ತಿಮ್ಮಯ್ಯ ಶೆಟ್ಟಿ ಆಯ್ತು, ರುದ್ರಗೌಡ, ನಬಿ ಸಾಬು, ಮತ್ತು ಇವರೆಲ್ಲರೂ ಹುಸೇನ್ ಭಾಷೆ, ಮತ್ತು ಇವರೆಲ್ಲರೂ ಅವರ ಮುಂದಿನ ಜೀವನವು ಸುಖಕರವಾಗಿ. ಆತ್ಮೀಯ ಬಂಧುಗಳು, ಈ ಬೀಳ್ಕೊಡುಗೆ ಸಮಾರಂಭದ ಆರ್ಥಿಕ ಎಲ್ಲ ನಮ್ಮ ಆತ್ಮೀಯಗಳು ನಮ್ಗೆ ಸಹಕರಿಸಿದ ಕಾರಣ ಇನ್ನುವರೆಗೂ ಅವರು ನಿವೃತ್ತಿ ಹೊಂದಿದ ಕಾರಣ ಇಂತರ್ಗ ನಮ್ಮ ಆತ್ಮೀಯತೆಗಳಿಗೆ ಶುಭಾಶಯಗಳು. ಸರ್, ಇವತ್ತು ಮಸ್ಕಿ ಘಟಕದಲ್ಲಿ ನಿವೃತ್ತಿ ಹೊಂದಿರುವಂತಹ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಜರ್ನಿಲಿ ಇಷ್ಟೆಲ್ಲ ನೋಡ್ಕೊಂಡ್ ಬಂದಿದ್ರೆ, ಯಾಕಂತ ಕೇಳಿ ನೀವು ಬುದ್ಧಿವಾದ ಹೇಳಿದ್ರ, ಕೆಲವು ಟೈಮಲ್ಲಿ ಇನ್ಸಿಡೆಂಟ್ಗಳಾಗಿರ್ತವೆ, ಎಲ್ಲಾನು ಸರಿಪಡಿಸ್ಕೊಂಡು ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡ್ತಾ ಇದ್ರ. ಸೊ ಇದ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಾ? ಸರ್, ಸಂಸ್ಥೆಯಲ್ಲಿ ನಮಗೆಲ್ಲ ಇಷ್ಟು ಅಪಾರ್ಟ್ಮೆಂಟ್ 1986ರಲ್ಲಿ ನಾವು ಅಪಾರ್ಟ್ಮೆಂಟ್ ಆಗಿರೋದು. ಏನು ಸರ್, ಈಗ 2020 ನಿವೃತ್ತಿ ಹೊಂದ್ತಾ ಇದ್ವಿ. ಸಂಸ್ಥೆಯಲ್ಲಿ ಯಾವುದೇ ಏಳು ಬೀಳು ಕಷ್ಟಗಳು ಎಲ್ಲ ಕೆಲವೊಂದು ಎಲ್ಲ ಇಲಾಖೆಗಳಲ್ಲಿ ಇದ್ವಿ. ಆದರೂ ಕೂಡ ನಾವು ಸಹನೆಯಿಂದ ಈ ಸಂಸ್ಥೆಗೆ ಜನಗಳ ಸೇವೆ ಮಾಡೋದು ಮುಖ್ಯವಾಗಿರ್ತಿಲ್ಲಿ. ಏನು ಸರ್, ನಮ್ಮ ಅಧಿಕಾರಿಗಳು ಅವ್ರ ಒತ್ತಡಕ್ಕಾಗಿ ನಮ್ಗೆ ಏನಾದರೂ ಕೊಟ್ಟರು ಕೂಡ ನಾವು ಅದು ಕ್ಷಮೆ ಏನು ರೀ, ನಾವೇನಾದರೂ ತಪ್ಪು ಮಾಡಿದ್ರೆ ಅವ್ರು ನಮ್ಮನ್ನು ಕ್ಷಮಿಸ್ತಾರೆ ಏನು ರೀ. ಮಾಡಿನ ಇಷ್ಟೆಲ್ಲ ನಮ್ಮ ವಂಶವೃಕ್ಷ ಬೆಳೆಯಲಿಕ್ಕೆಲ್ಲ ಈ ಸಂಸ್ಥೆ ನಮಗೆ ಕಾರಣ ಆಗಿದೆ. ಏನು ರೀ, ಇಷ್ಟೆಲ್ಲ ಮಕ್ಕಳು ಎಲ್ಲರನ್ನು ದೃಷ್ಟಿ ಹಿಡ್ಕೊಂಡು ನಮ್ಮದು ಈ ವಂಶವೃಕ್ಷದಿಂದ ಅವರು ವಿದ್ಯೆ ಕಲಿಯೋದಾಗಲಿ, ಅವ್ರು ಯಾವುದೇ ಸಾಮಾಜಿಕ ವ್ಯವಸ್ಥೆ ಆಗಲಿ ನಮ್ಮಿಂದ ನಮ್ಮ ಮಕ್ಕಳು ಕಲಿತಾರೆ. ಅದೆಲ್ಲ ಕೊಡುಗೆ ಇರ್ತಕ್ಕಂಥದ್ದು ಸಂಸ್ಥೆಯಿಂದನೇ. ನಮ್ಗೇನಾದರೂ ಬಂದಿತ್ತು ಅಂದ್ರೂ ಕೂಡ ಸಂಸ್ಥೆಯಿಂದ
ಕಡೆಯಿಂದನೇ ಹೇಳಿ. ಈ ಒಂದು ಇವತ್ತು ನಿವೃತ್ತಿ ಹೊಂದ್ತಾ ಇದ್ರ ಇವಾಗ ಏನ್ ಅನಿಸ್ತದೆ, ಏನ್ ಫೀಲ್ ಆಗ್ತಾ ಇದೆ? ಏನು ಫೀಲ್ ಆಗ್ತದೆ, ಎಲ್ಲ ನನ್ನ ಸಹಚರರು, ನನ್ನ ಅಣ್ಣ ತಮ್ಮರು, ನನ್ನ ಕಾರ್ಮಿಕರು, ನನ್ನ ಅಧಿಕಾರಿಗಳು ಎಲ್ಲ ಬಿಟ್ಟು ಹೋಗ್ಕೊಂತಾರ. ಈ ಮನೆ ಇದೆ ನನಗೆ 40 ವರ್ಷದ ಮನೆ. ನಾನು 20 ವರ್ಷದಲ್ಲಿ ನನ್ನ ಮನೆ ಅರ್ಧ ಮನೆ ಬಿಟ್ಟು ಬಂದಿರ್ಬೇಕಾದ್ರೆ ನಾನು ಮಾಡ್ತಕ್ಕಂಥ ಸೇವೆ ಏನದಲ್ಲ, 40 ವರ್ಷ ಸೇವೆ ಇಲ್ಲಿ ಅಣ್ಣ ತಮ್ಮರು ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು. ಇದನ್ನು ಬಿಟ್ಟು ಹೋಗ ಒಲ್ಲದ ಮನಸ್ಸಿಂದ ಈ ಸರ್ಕಾರದ ಆದೇಶ ಅದು ಸೇವಾ ನಿವೃತ್ತಿ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಹೋಗ್ಲೇಬೇಕಾಗ್ತದೆ. ನನಗೆ ಆದರೂ ಕೂಡ ನನಗೆ ಏನು ಕೊಡಬೇಕಾದ ಸಂಸ್ಥೆ ಎಲ್ಲಗಳನ್ನು ಕೊಟ್ಟಿದೆ. ನನಗೆ ಸಂಸ್ಥೆ ನನಗೆ ನಾ ಇರೋವರೆಗೂ ಚಿರಋಣಿಯಾಗಿ ಆ ಸಂಸ್ಥೆಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಿವೃತ್ತಿ ಹೊಂದಿದ್ರ ಸಿಬ್ಬಂದಿಗಳಿಗೆ ಏನ್ ಹೇಳಿ ಹೋಗಕ್ಕೆ ಬಯಸ್ತೀರಾ? ನೋಡಿ, ಇವೆಲ್ಲ ಕಷ್ಟಗಳ ಮಧ್ಯೆ ಏನಾದರೂ ಕೂಡ ಹಾನೆಸ್ಟ್ ಆಗಿ ಸಮಯ ಪಾಲನೆ ಮಾಡಿರಿ, ಆಬ್ಸೆಂಟ್ ಆಗಬೇಡ್ರಿ. ಸಂಸ್ಥೆ ಅಭಿವೃದ್ಧಿಗಾಗಿ ನಾವು ಏನಾದರೂ ಯಾವುದೇ ಕರೆಗೆ ಹೋಗೋಟ್ಟು ಕೂಡ ಸಂಸ್ಥೆಗೆ ಟೊಂಕೆ ಕಟ್ಟಿ ನಿಲ್ಲಬೇಕಾಗ್ತದೆ ಅಂತ. ಏಳು ಬೀಳುವ ಸಂಸ್ಥೆ ಲಾಭ ಆಗಲಿ ಲುಕ್ಷನ್ ಆಗಲಿ ಆ ಸಂಸ್ಥೆಗೆ ಏನಾದರೂ ನಾವು ಹೇಳ್ಸಿದ್ರೆ ನಮ್ಮ ಕರ್ತವ್ಯವನ್ನು ಸಾರ್ವಜನಿಕವಾಗಿ ಕೊಡಬೇಕಾಗ್ತದೆ. ಕೊಟ್ಟು ನಮ್ಮ ಅಧಿಕಾರದ ಆದೇಶನೂ ಪಾಲನೆ ಮಾಡಬೇಕಾಗ್ತದೆ. ಏನು ಸರ್, ನಾನು ಇಂಜಿನಲ್ಲಿ ಕೆಲಸ ಮಾಡಿದ್ದೀನಿ. ಏನು ಸರ್, ಇನ್ನೂವರೆಗೆ ಕೂಡ ನನ್ನ ಆತ್ಮಸಾಕ್ಷಿಗೆ ನಾನು ಏನು ಮಾಡಿದ್ದೀನಿ, ಎಷ್ಟೋ ಇಂಜಿನ್ಗಳಿಗೆ ಜೀವ ಕೊಟ್ಟಿದ್ದೀನಿ, ಎಷ್ಟು ಎಲ್ಲ ಗಾಡಿಗಳನ್ನು ನಾನು ಸುರಕ್ಷಿತವಾಗಿ ಇಡೋ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಯಾವುದೇ ಲೋಪಗಳಾಗಿಲ್ಲ. ಆದರೂ ಸಂಸ್ಥೆ ನನಗೆ ಆದರೂ ಕೂಡ ನಾನು ಸಂಸ್ಥೆ ನನಗೆ ಒಳ್ಳೆಯದೇ ಕೊಟ್ಟಿದೆ. ಏನ್ರಿ, ಆ ಇಂಜಿನ್ ಸೆಕ್ಟರ್ ತೃಪ್ತಿ ಇದೆ ನಾನು ಮಾಡಿರೋದು. ಆದರೂ ನನ್ನ ಸಂಸ್ಥೆ ನನ್ನ ಸಂಚಾರ ನನ್ನ ಮುಂದಿಸ್ಕೊಂಡು ಹೋಗ್ತಾರಂತ ಕೆಲವೊಂದು ಸಹಪಾಠಿಗಳಿದಾರೆ. MD ಶರೀಫ್ ಅಂತ ಏನ್ರಿ ಇವರು ನಾ ಬಂದಮೇಲೆ ಇಲ್ಲಿ ಇವರು ಕೂಡ ಕೆಂಪೇರ್ ಮೆಕ್ಯಾನಿಕ್ ಗಂಗಾವತಿಯಲ್ಲಿ ಇರ್ತಾರೆ. ಇವರು ಕೂಡ ಆ ಸೇವೆಯನ್ನು ನನ್ನ ಸೆಕ್ಷನ್ಗೆ ಬಂದ ನಂತರ ಅವ್ರನ್ನ ತೊಗೊಂಡು ಕೆಲಸ ಮಾಡಿದ್ರು. ಅವ್ರು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ. ನನಗಿಂತ ಒಂದು ಪಟ್ಟು ಹೆಚ್ಚಾಗಿ ಕೂಡ ಅವರು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇದೆ. ಇವತ್ತು ಮಸ್ಕಿ ಡಿಪೋದಲ್ಲಿ ಯಾರ್ಯಾರು ನಿವೃತ್ತಿ ಹೊಂದ್ತಾ ಇದ್ದೀರಾ? ಇಲ್ಲಿ ವೆಂಕೋಪ್ ಕಾಳ್ ಅಂತ ನಾನಾಗಿರ್ಬೋದು, ಹುಸೇನ್ ಪಾಷಾ ಅಂತ ನಮ್ಮ ಕೋಟ ಸಂತಿಕಲ್ ಅವ್ರಿ, ಮತ್ತು ನಬಿ ಸಾಬ್ ಅಂತಕ್ಕದ್ದು ಮುದ್ಗಲ್ ಅವರು, ರುದ್ರಗೌಡ ಪಾಟೀಲ್ರವರು ಅವರು ಸಂಚಾರ ನಿಯಂತ್ರಕರಾಗಿ, ತಿಮ್ಮಯ್ಯ ಶೆಟ್ಟರು ಸಂಚಾರ ನಿಯಂತ್ರಕರಾಗಿ ಇವತ್ತು ನಾವು 5 ಜನ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಬಿಟ್ಟು ಕೊಲ್ಲದ ಮನಸ್ಸಿಂದ ನಾವು ಹೋಗ್ತಾ ಇದೀವಿ. ಅನಿವಾರ್ಯವಾಗಿ ಸಂಸ್ಥೆಗೆ ಕೃತಜ್ಞತೆ ಹೇಳಬೇಕು. ಸಿಬ್ಬಂದಿಗಳಿಗೆ ಏನಾದರೂ ಕಿವಿ ಮಾತು ಹೇಳೋದಿದ್ರೆ ಏನು ಹೇಳಕ್ಕೆ ಬಯಸ್ತೀರಾ? ಕಿವಿ ಮಾಡಿ ಏನಿಲ್ಲ, ಕಿವಿ ಮಾಡಿಗೆ ನಾವೆಲ್ಲ ನೋಡಿ ಇಷ್ಟೆಲ್ಲ ನಮಗೆ ಕೊಟ್ಟಿಲ್ಲ. ಅನಾಹುತವಾಗಿ ಗೈರಾಜರಾಗೋದು, ಅನಂತರವಾಗಿ ಏನಾದರೂ ಮಾಡೋದು, ಯಾವುದೇ ಒಂದು ಗಿಡತಿ ಸಾಮಾನುಗಳನ್ನು ನಮ್ಮ ಮೆಕ್ಯಾನಿಕ್ ತಾಂತ್ರಿಕ ಸಿಬ್ಬಂದಿಗೆ ಇಂಪಾರ್ಟೆಂಟ್ ಅದು ಯಾವುದೋ ಅದನ್ನು ಇದಾಗಲೇ ನೋಡ್ಕೊಂಡು ಹೋಗ್ಬೇಕು. ಅಧಿಕಾರಿಗಳಿಗೆ ನಾವು ಅದು ಅವ್ರ ಮಾತಿಗೆ ಮನ್ನಣೆ ಕೊಡಬೇಕು. ಆದರೂ ನಾವು ಟೈಮ್ ಸರಿ ಡಿಪಾರ್ಚರ್ ಆಗ ನಾವು ರಿಪೇರಿ ಮಾಡಿ ಗಾಡಿ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ತಾಂತ್ರಿಕ ಸಿಬ್ಬಂದಿ. ಥ್ಯಾಂಕ್ ಯು ಸರ್. ನೋ ಮೆನ್ಷನ್. ಚೇರಿ ಕುಡಿಸ್ಬಿಡು ಒಬ್ಬರು ಒಂದೊಂದು ಹಾಕ್ರ ಬರ್ಬೇಡ. ಯಾರಿಗೆ ಹಾಕಿದೆ ನೀವು ಯಾವ